at your home. Today we are going to learn mathematics. In mathematics we are going to learn chapter 6 time. So ಇವತ್ತು ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಚಾಪ್ಟರ್ 6 ಟೈಮ್ ಅನ್ನು ನೋಡ್ತೀವಿ. ನೀವೆಲ್ಲರೂ ಟೈಮ್ ನೋಡ್ತಿರಲ್ಲ ಮಕ್ಕಳೇ, ಬೆಳಗ್ಗೆ ಎದ್ದೇಳೋ ಟೈಮು, ಸ್ಕೂಲ್ ಬರ್ಲಿಕ್ಕೆ ಟೈಮ್ ಬೇಕು, ನಿಮಗೆ ಟಿಫಿನ್ ಮಾಡ್ಲಿಕ್ಕೆ ಟೈಮ್. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿ ಡೂ ಈಸ್ ಅಕಾರ್ಡಿಂಗ್ ಟು ಟೈಮ್. ನಾವು ಏನಾದರೂ ಕೆಲಸ ಮಾಡ್ತೀವಿ ಅದನ್ನೆಲ್ಲ ಟೈಮ್ ಬದ್ಧವಾಗಿ ಮಾಡ್ತೀವಿ. ಸೊ ಯಾವಾಗಲೂ ನಾವು ಸಮಯವನ್ನು ನೋಡ್ತೀವಿ. ಟೈಮ್ ಅಂದ್ರೇನು? ಸಮಯ. ಎಷ್ಟಾಯಿತು, ಎಷ್ಟೊತ್ತಿಗೆ ನಾವು ಎದ್ದೇಳಬೇಕು, ಎಷ್ಟೊತ್ತಿಗೆ ಊಟ ಮಾಡಬೇಕು, ಎಷ್ಟೊತ್ತಿಗೆ ಸ್ಕೂಲ್ಗೆ ಹೋಗಬೇಕು. ಸೊ ದಿಸ್ ಆಲ್ ಈಸ್ ಅಕಾರ್ಡಿಂಗ್ ಟು ದಿ ಟೈಮ್. ಎಲ್ಲ ಟೈಮ್ ಅಕಾರ್ಡಿಂಗೇ ಆಗ್ತದೆ. ಆಮೇಲೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಏನಿದೆ ಭಾಳ ಇಂಪಾರ್ಟೆಂಟ್ ಇದೆ. ನಾವೆಲ್ಲ ಕೆಲಸ ಟೈಮ್ ಟು ಟೈಮ್ ಮಾಡಬೇಕು, ಅಂದ್ರೆ ನಾವು ಎಲ್ಲರಿಗಿಂತ ಮುಂದಿರ್ತೀವಿ. ಸೊ ಎಲ್ಲರಿಗಿಂತ ಮುಂದಿರಬೇಕಂದ್ರೆ ನೀವು ಏನು ಮಾಡಬೇಕು? ನಿಮ್ಮ ಎಲ್ಲ ಕೆಲಸವನ್ನು ಅಕಾರ್ಡಿಂಗ್ ಟು ಟೈಮನ್ನು ಮಾಡಬೇಕು. ಸೊ ಲೆಟ್ಸ್ ಸಿ ಟೈಮ್ ಸಂಪದಾಸ್ ಡೇ. ಸೊ ಇಲ್ಲಿ ನಾವು ಸಂಪದಾ ಏನು ಮಾಡ್ತಾಯಿಲ್ಲ ಪೂರ್ತಿ ದಿನ ಅನ್ನೋದು ನೋಡ್ತೀವಿ. ಗೆಟ್ ಅಪ್ ಫಾರ್ ಸ್ಕೂಲ್. ಆಕಿ ಬೆಳಗ್ಗೆ ಎದ್ದೇಳ್ತಾಯಿಲ್ಲ ಸ್ಕೂಲ್ಗೆ ಹೋಗಲಿಕ್ಕೆ. ಈಟ್ ಬ್ರೇಕ್ಫಾಸ್ಟ್. ಅವಳು ಬ್ರೇಕ್ಫಾಸ್ಟ್ ತಿಂತಾಯಿಲ್ಲ, ಬೆಳಗಿನ ಟಿಫಿನ್ ಮಾಡ್ತಾಯಿಲ್ಲ. ರೀಡ್ ಅ ಸ್ಟೋರಿ ಇನ್ ಸ್ಕೂಲ್. ಸ್ಕೂಲಲ್ಲೇ ಸ್ಟೋರಿ ಓದ್ತಾಯಿಲ್ಲ. 4 ಈಟ್ ಲಂಚ್. ಅವಳು ಆಮೇಲೆ ಮಧ್ಯಾಹ್ನಲ್ಲೇ ಸ್ಕೂಲಲ್ಲೇ ಲಂಚ್ ತಿಂತಾಯಿಲ್ಲ. 5 ಪ್ಲೇ. ಆ್ಯಂಡ್ ಪ್ಲೇಯಿಂಗ್ ಟೈಮ್ ಇದ್ದಲ್ಲಿ ಪ್ಲೇ ಮಾಡ್ತಾಯಿಲ್ಲ. ದೆನ್ ಸ್ಟಡಿ. ಆಮೇಲೆ ಸಾಯಂಕಾಲಕ್ಕೆ ಸ್ಟಡಿ ಮಾಡ್ತಾಯಿಲ್ಲ. ಸೊ ದೆನ್ ಅಟ್ ನೈಟ್ ಶಿ ಗೋ ಟು ಬೆಡ್. ಆಮೇಲೆ ರಾತ್ರಿ ಅವಳು ಶಿ ಗೋ ಟು ಬೆಡ್. ರಾತ್ರಿ ಅವಳು ಮಲ್ಕೋತಾಯಿಲ್ಲ. ಸೊ ದಿಸ್ ಇಸ್ ದ ಡೇ ಆಫ್ ಸಂಪದ. ಇದು ಸಂಪದ ಪೂರ್ತಿ ದಿನ ಮಾಡ್ತಾಯಿಲ್ಲ. ಓಕೆ, ಓಪನ್ ದ ನೆಕ್ಸ್ಟ್ ಪೇಜ್. ಪೇಜ್ ನಂಬರ್ 90. ಟಿಕ್ ದ ಆ್ಯಕ್ಟಿವಿಟೀಸ್ ದ್ಯಾಟ್ ಯು ಡೂ ಇನ್ ದ ಮಾರ್ನಿಂಗ್. ನೀವು ಬೆಳಗ್ಗೆ ಯಾವ್ದು ಆ್ಯಕ್ಟಿವಿಟಿ ಮಾಡ್ತೀರಿ ಅದಕ್ಕೆ ನೀವು ಟಿಕ್ ಮಾಡಬೇಕು. ಸೊ ಇಲ್ಲಿ ಯಾವ್ದು ಆ್ಯಕ್ಟಿವಿಟಿ ಕೊಟ್ಟಾರ ಮೊದಲು ಅದನ್ನು ನೋಡೋಣ. ಬಾತಿಂಗ್, ರೀಡಿಂಗ್, ಈಟಿಂಗ್, ಬ್ರಷಿಂಗ್. ಸೊ ಬೆಳಗ್ಗೆ ಏನು ಮಾಡ್ತೀವಿ ನಾವು? ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಅವರ್ ಟೀತ್. ನಾವು ಏನು ಮಾಡ್ತೀವಿ? ನಮ್ಮ ಟೀತನ್ನು ಬ್ರಷ್ ಮಾಡ್ತೀವಿ. ದೆನ್ ವಿ ಗೋ ಟು ಬಾತ್. ಆಮೇಲೆ ನಾವು ಸ್ನಾನ ಮಾಡ್ತೀವಿ. ಸೊ ಓದೋದು ನಾವು ಆಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಮಾಡ್ತೀವಿ ಅಥವಾ ಸಾಯಂಕಾಲ ಮಾಡ್ತೀವಿ. ಆ್ಯಂಡ್ ಈಟಿಂಗ್ ಲಂಚ್. ಲಂಚ್ ಯಾವಾಗ ಈಟ್ ಮಾಡ್ತೀರಿ ನೀವು? ಮಧ್ಯಾಹ್ನಲ್ಲೇ ಲಂಚ್ ಈಟ್ ಮಾಡ್ತೀವಿ. ಸೊ ಮಾರ್ನಿಂಗಲ್ಲೇ ನಾವು ಏನು ಮಾಡ್ತೀವಿ? ಮಾರ್ನಿಂಗಲ್ಲೇ ನಾವು ವಿ ಬ್ರಷ್ ಅವರ್ ಟೀತ್. ದೆನ್ ವಿ ಹ್ಯಾಡ್ ಬಾತ್. ಸೊ ಇವೆರಡು ನಾವು ಮಾರ್ನಿಂಗಲ್ಲೇ ಮಾಡ್ತೀವಿ, ಬೆಳಗ್ಗೆ ಮಾಡ್ತೀವಿ. ಸೊ ಅದನ್ನು ನೀವೇನು ಮಾಡಬೇಕು? ಟಿಕ್ ಮಾಡಬೇಕು. ನಾವು ಕಮ್ ಟು ದಿ ನೆಕ್ಸ್ಟ್ ಒನ್. ಟಿಕ್ ದ ಆ್ಯಕ್ಟಿವಿಟೀಸ್ ದ್ಯಾಟ್ ಯು ಡೂ ಇನ್ ದ ಈವ್ನಿಂಗ್. ನೀವು ಸಾಯಂಕಾಲ ಯಾವ್ದು ಆ್ಯಕ್ಟಿವಿಟಿ ಮಾಡ್ತೀರಿ ಅದನ್ನು ನೀವು ಇಲ್ಲೇ ಟಿಕ್ ಮಾಡಬೇಕು. ಸೊ ಮೊದಲು ಆ್ಯಕ್ಟಿವಿಟೀಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಬಾಥಿಂಗ್, ಪ್ಲೇಯಿಂಗ್, ಗೋಯಿಂಗ್ ಟು ಹೋಮ್, ದೆನ್ ಸ್ಲೀಪಿಂಗ್. ಸೊ ನೀವು ಈವ್ನಿಂಗ್ ಸಾಯಂಕಾಲ ಏನು ಮಾಡ್ತೀರಿ? ನೀವು ಸಾಯಂಕಾಲ ಸ್ಕೂಲ್ದಿಂದ ಮನೆಗೆ ಹೋಗ್ತೀರಿ, ಆಮೇಲೆ ಆಟ ಆಡ್ತೀರಿ. ಸೊ ದಿಸ್ ಯು ಡೂ ಇನ್ ದ ಈವ್ನಿಂಗ್. ಸೊ ಅದನ್ನು ನೀವು ಟಿಕ್ ಮಾಡಬೇಕು. ನಾವು ಕಮ್ ಟು ದಿ ನೆಕ್ಸ್ಟ್ ಒನ್. ಟಿಕ್ ದ ಆ್ಯಕ್ಟಿವಿಟೀಸ್ ದ್ಯಾಟ್ ಯು ಡೂ ಇನ್ ದ ಡೇ. ನೀವು ಡೇ ಟೈಮಲ್ಲಿ ಯಾವ್ದು ಆ್ಯಕ್ಟಿವಿಟಿ ಮಾಡ್ತೀರಿ ಅದನ್ನು ನೀವಿಲ್ಲೇ ಟಿಕ್ ಮಾಡಬೇಕು. ಸೊ ಇಲ್ಲಿ ಯಾವ್ದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ? ಬ್ರಷಿಂಗ್ ದ ಟೀತ್, ದ್ಯಾನ್ ಗೋಯಿಂಗ್ ಔಟ್ಸೈಡ್, ಹ್ಯಾವಿಂಗ್ ಡಿನ್ನರ್, ದೆನ್ ಬಾಥಿಂಗ್. ಸೊ ನೀವು ಡೇ ಟೈಮಲ್ಲಿ ಏನು ಆ್ಯಕ್ಟಿವಿಟಿ ಮಾಡ್ತೀರಿ? ಡೇ ಟೈಮಲ್ಲಿ ನೀವು ಏನು ಮಾಡ್ತೀರಿ? ಹೊರಗಡೆ ಹೋಗ್ತೀರಿ. ಸೊ ಇದನ್ನು ನೀವು ಮಾರ್ನಿಂಗ್ ಟೈಮಲ್ಲೇ ಮಾಡ್ತೀರಿ. ಆ್ಯಂಡ್ ದಿಸ್ ಯು ಡೂ ಇನ್ ದ ನೈಟ್. ಸೊ ಡೇ ಟೈಮಲ್ಲಿ ನೀವು ಹೊರಗಡೆ ಹೋಗ್ತೀರಿ. ಸೊ ಡೇ ಟೈಮಲ್ಲಿ ಊಟನೂ ಮಾಡ್ತೀವಿ ನಾವು, ದ್ಯಾಟ್ ಈಸ್ ಲಂಚ್. ಸೊ ಲಂಚಲ್ಲಿ ಮಾಡ್ತಾ ಇದ್ದಲ್ಲ. ಸೊ ದಿಸ್ ವಿ ಡೂ ಇನ್ ದ ನೈಟ್. ನಾವು ಕಮ್ ಟು ದಿ ನೆಕ್ಸ್ಟ್ ಆ್ಯಕ್ಟಿವಿಟಿ. ಟಿಕ್ ದಿ ಆ್ಯಕ್ಟಿವಿಟೀಸ್ ದ್ಯಾಟ್ ಯು ಡೂ ಆ್ಯಟ್ ನೈಟ್. ರಾತ್ರಿಯಲ್ಲಿ ನೀವು ಯಾವ್ದು ಆ್ಯಕ್ಟಿವಿಟೀಸ್ ಮಾಡ್ತೀರಿ ಅದನ್ನು ನೀವು ಟಿಕ್ ಮಾಡಬೇಕು. ಸೊ ಸ್ಲೀಪಿಂಗ್, ರೀಡಿಂಗ್, ಸೊ ಡ್ರೀಮಿಂಗ್, ರೀಡಿಂಗ್, ಸ್ಲೀಪಿಂಗ್, ಗೋಯಿಂಗ್ ಬ್ಯಾಕ್ ಟು ಹೋಮ್. ಸೊ ಯಾವ್ದು ಮಾಡ್ತೀರಿ? ನೀವು ರಾತ್ರಿ ಮಲ್ಕೋತೀರಿ, ಮಲ್ಕೊಳ್ಳುವಾಗ ನಿಮಗೆ ಕನಸು ಬೀಳ್ತದೆ, ಡ್ರೀಮ್ ಮಾಡ್ತೀರಿ. ಸೊ ಇವೆರಡು ನೀವೇನು ಮಾಡ್ತೀರಿ? ರಾತ್ರಿ ಮಾಡ್ತೀರಿ. ಉಳ್ಕೆದೆಲ್ಲ ಇದು ಓದೋದು ಸಾಯಂಕಾಲ ಇರ್ತದೆ ಅಥವಾ ಸ್ಕೂಲ್ ಅವರ್ಸಲ್ಲೇ ಇರ್ತದೆ. ಸ್ಕೂಲ್ದಿಂದ ಮನೆಗೆ ಹೋಗೋದು ಡೇ ಟೈಮಲ್ಲಿ, ಸಾಯಂಕಾಲ ಹೋಗ್ತೀರಿ. ಸೊ ಇವೆರಡು ನೀವು ಯಾವಾಗ ಮಾಡ್ತೀರಿ? ಡ್ರೀಮಿಂಗ್ ಆ್ಯಂಡ್ ಸ್ಲೀಪಿಂಗ್ ರಾತ್ರಿಯಲ್ಲೇ. ಸೊ ಟೇಕ್ ದಿಸ್ ಡ್ರೀಮಿಂಗ್ ಆ್ಯಂಡ್ ಸ್ಲೀಪಿಂಗ್. ಇದನ್ನು ನೀವೇನು ಮಾಡ್ತೀರಿ? ಡೇ ಟೈಮಲ್ಲೇ ಮಾಡ್ತೀರಿ. ಓಕೆ, ನಾವು ಕಮ್ ಟು ದಿ ನೆಕ್ಸ್ಟ್ ಪೇಜ್. Page number 91. Number the activities in sequence.
ಇಲ್ಲೇ ಕೆಲವಷ್ಟು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಸೀಕ್ವೆನ್ಸ್ ಆಗಿ ಬರಿಬೇಕು. ಸೀಕ್ವೆನ್ಸ್ ಅಂದರೆ ಏನು? ಒಂದಾದ ನಂತರ ಒಂದು, 1 by 1 ಮಾಡ್ತೀವಲ್ಲ, ಅದಕ್ಕೆ ಸೀಕ್ವೆನ್ಸ್ ಅಂತೀವಿ. ಸೊ ಫಸ್ಟ್ ಯಾವ್ದು ಬರಬೇಕು, ಸೆಕೆಂಡ್ ಯಾವ್ದು ಬರಬೇಕು, ಥರ್ಡ್ ಯಾವ್ದು ಬರಬೇಕು, ಸೀಕ್ವೆನ್ಸ್. ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಿ, ದಟ್ ಈಸ್ ಫಸ್ಟ್. ನೆಕ್ಸ್ಟ್ ಸ್ನಾನ ಮಾಡ್ತೀರಿ, ಸೆಕೆಂಡ್. ದೆನ್ ನೀವು ಸ್ನಾನ ಮಾಡಿದ ನಂತರ ಡ್ರೆಸ್ಅಪ್ ಆಗ್ತೀರಿ, ದಟ್ ಈಸ್ ಥರ್ಡ್. ದೆನ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್, ನೀವು ಆಮೇಲೆ ಬ್ರೇಕ್ಫಾಸ್ಟ್ ತಿಂತೀರಿ, ಫೋರ್ತ್. ಸೊ 1 by 1 ಸೀಕ್ವೆನ್ಸ್ ಆಗಿ ಮಾಡ್ತಾ ಇದ್ದೀರಿ ಇಲ್ಲ ಮಕ್ಕಳೇ? 1 by 1 ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ನೀವೇನಂತೀರಿ? ಸೀಕ್ವೆನ್ಸ್. ಆ ಥರನೇ ಎಲ್ಲ ಕೆಲಸ ಒಂದು ಸೀಕ್ವೆನ್ಸಲ್ಲೇ ನಡೀತವೆ. ಸೊ ನೀವು ಸೀಕ್ವೆನ್ಸ್ ಉಲ್ಟಾ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದು ಯಾವ ಥರ ಸ್ಟಾರ್ಟ್ ಆಗ್ತದೆ, ಯಾವ ಥರ ಎಂಡ್ ಆಗ್ತದೆ, ದ್ಯಾಟ್ ಈಸ್ ದ ಸೀಕ್ವೆನ್ಸ್ ಪ್ರಿಡಿಟರ್ಮೈನ್ಡ್ ಆ್ಯಂಡ್ ವಿ ಹ್ಯಾವ್ ಟು ಫಾಲೋ ದ್ಯಾಟ್ ಸೀಕ್ವೆನ್ಸ್. ಅದು ಪ್ರಿಡಿಟರ್ಮೈನ್ಡ್ ಇರ್ತದೆ, ಆ ಸೀಕ್ವೆನ್ಸೇ ನಾವು ಫಾಲೋ ಮಾಡಬೇಕಿರ್ತದೆ. ಸೊ ಇಲ್ಲೇ ನೋಡೋಣ ಯಾವ ಥರ ಏನು ಮಾಡ್ತಾ ಇದ್ದಾರೆ. ಇಲ್ಲಿ ಚಪಾತಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ಫಸ್ಟ್ ಸೀಕ್ವೆನ್ಸ್ ಏನು ಬರ್ತದೆ, ಚಪಾತಿ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಫಸ್ಟ್ ವಿ ಹ್ಯಾವ್ ಟು ಟೇಕ್ ಫ್ಲೋರ್, ನಾವು ಮೊದಲು ಹಿಟ್ಟು ತೊಗೋಬೇಕು. ಸೊ ದಿಸ್ ಈಸ್ ಫಸ್ಟ್ ಸೀಕ್ವೆನ್ಸ್. ಸೊ ಇಲ್ಲಿ ಬರೀರಿ 1. ನೆಕ್ಸ್ಟ್ ಫ್ಲೋರ್ ತೊಗೊಂಡ್ಮೇಲೆ ನೀವೇನು ತೊಗೋಬೇಕು? ಯು ಹ್ಯಾವ್ ಟು ಟೇಕ್ ವಾಟರ್. ಯಾಕಂದರೆ ಹಿಟ್ಟು ಮತ್ತು ನೀರು ಸೇರಿಸಿದ್ರೆ ನಾವು ಹಿಟ್ಟು ಕಲಿಸ್ಲಿಕ್ಕೆ ಬರ್ತದಲ್ಲ. ಸೊ ಇಲ್ಲೇ ನಾವು ಏನು ತೊಗೋಬೇಕು? ವಾಟರ್. ಸೆಕೆಂಡ್ ಸೀಕ್ವೆನ್ಸ್ ಇದು. ಸೊ ರೈಟ್ ಹಿಯರ್ 2. ಫಸ್ಟ್ ಸೀಕ್ವೆನ್ಸ್ ಹಿಟ್ಟು ತೊಗೋಬೇಕು, ವಿ ಹ್ಯಾವ್ ಟು ಟೇಕ್ ಫ್ಲೋರ್, ದೆನ್ ವಿ ಹ್ಯಾವ್ ಟು ಟೇಕ್ ವಾಟರ್. ಸೆಕೆಂಡ್ ಸೀಕ್ವೆನ್ಸಲ್ಲೇ ನೀವು ನೀರು ತೊಗೋತೀರಿ. ಥರ್ಡ್ ಸೀಕ್ವೆನ್ಸಲ್ಲಿ ಏನು ಮಾಡ್ತೀರಿ? ಯು ನೀಡ್ ದ ಡೋ. ಯು ನೀಡ್ ದ ಡೋ ಅಂದರೆ ನೀವು ಹಿಟ್ಟನ್ನು ಕಲಿಸ್ತೀರಿ. ಸೊ ಹಿಯರ್ ಈಸ್ ದ ಥರ್ಡ್ ಸೀಕ್ವೆನ್ಸ್, ಯು ನೀಡ್ ದ ಡೋ. ನಾವು ಫೋರ್ತ್ ಸೀಕ್ವೆನ್ಸಲ್ಲಿ ಏನು ಮಾಡ್ತೀರಿ? ನೀವು ಚಪಾತಿ ಲಟ್ಟಿಸ್ತೀರಿ. ಓಕೆ, ಸೊ ಯು ಮೇಕ್ ದಿ ಚಪಾತೀಸ್. ಸೊ ರೈಟ್ ಹಿಯರ್ 4. ಸೊ ಚಪಾತಿ ಲಟ್ಟಿಸಿದಾದ್ಮೇಲೆ ನೀವೇನು ಮಾಡ್ತೀರಿ? ಚಪಾತಿ ಬೇಯಿಸಬೇಕು. ಯು ಹ್ಯಾವ್ ಟು ಕುಕ್ ದ ಚಪಾತಿ. ಸೊ ಫಾರ್ ಕುಕಿಂಗ್ ದಿ ಚಪಾತಿ ಯು ಫಸ್ಟ್ ಬರ್ನ್ ದ ಸ್ಟೋವ್. ನೀವು ಸ್ಟೋವನ್ನು ಆನ್ ಮಾಡ್ತೀರಿ. ಸೊ ಸ್ಟೋವ್ ಆನ್ ಮಾಡಿದ್ಮೇಲೆ ನೀವು ಚಪಾತಿಯನ್ನು ಕುಕ್ ಮಾಡಬೇಕಲ್ಲ. ಸೊ ದಿಸ್ ಈಸ್ ದ 5th ಸೀಕ್ವೆನ್ಸ್. ಸೊ ಇದು ಚಪಾತಿ ಇಲ್ಲೇ ಆಗ್ತದೆ. ಚಪಾತಿ ಆದ ನಂತರ ಲಾಸ್ಟ್ ಸೀಕ್ವೆನ್ಸ್ ಏನಿರ್ತದೆ, ಚಪಾತಿ ಆದ ನಂತರ ಏನು ಮಾಡ್ತೀರಿ? ನೀವು ಅದನ್ನು ತಿಂತೀರಿ. ಸೊ ದಿಸ್ ಈಸ್ ದ ಲಾಸ್ಟ್ ಸೀಕ್ವೆನ್ಸ್. ಓಕೆ, ಫಸ್ಟ್ ವಿ ಟೇಕ್ ದಿ ಫ್ಲೋರ್, ದೆನ್ ವಿ ಟೇಕ್ ದಿ ವಾಟರ್, ದೆನ್ ವಿ ನೀಡ್ ದ ಡೋ, then we make the chapati, then we cook the chapati, then we eat the chapati. So this is the sequence of making a chapati. ಈ ಥರ ಸೀಕ್ವೆನ್ಸ್ ಆಗಿ ನೀವು ವರ್ಕ್ ಮಾಡ್ತೀರಿ. Now come to the next page, page number 92. Tick the activity that will take longer. ಸೊ ಇದರಲ್ಲಿ ಯಾವ ಆ್ಯಕ್ಟಿವಿಟಿ ಭಾಳ ಸಮಯ ತಗೋತದ ಆಗಲಿಕ್ಕೆ, ಕಂಪ್ಲೀಟ್ ಆಗಲಿಕ್ಕೆ, ಅದನ್ನು ನೀವು ಟಿಕ್ ಮಾಡಬೇಕು. ಸೊ ಇಲ್ಲಿ ಟ್ಯಾಪ್ ಆನ್ ಮಾಡಿದ್ರೆ ಬಕೆಟ್ ಅಲ್ಲಿ ನೀರು ತುಂಬ್ತಾ ಇದೆ. ಇಲ್ಲಿ ಟ್ಯಾಪ್ ಆನ್ ಮಾಡಿ ಪೈಪ್ ಹಚ್ಚಿದಿರಿ, ಅದರಲ್ಲಿ ಡ್ರಮ್ಮಲ್ಲಿ ನೀರು ತುಂಬ್ತಾ ಇದ್ದೀರಿ. ಸೊ ಯಾವ್ದು ನಿಮಗೆ ಭಾಳ ಟೈಮ್ ತೊಗೋತದೆ? ಲಾಂಗರ್ ಟೈಮ್. ವಿಚ್ ವಿಲ್ ಟೇಕ್ ಲಾಂಗರ್ ಟೈಮ್? ಯಾವ್ದು ನೀರು ತುಂಬೋದು ನಿಮಗೆ ಭಾಳ ಸಮಯ ತೊಗೋತದೆ ಮಕ್ಕಳೇ? ಎಸ್, ಡ್ರಮ್ ತುಂಬಲಿಕ್ಕೆ. ಸೊ ದಿಸ್ ಟೇಕ್ಸ್ ದ ಲಾಂಗರ್ ಟೈಮ್. ಸೊ ಟಿಕ್ ದಿಸ್ ಒನ್. ಇದನ್ನು ನೀವು ಟಿಕ್ ಮಾಡಬೇಕು. ಸಿಮಿಲರ್ಲಿ ಇಲ್ಲೇನದ, ಒಬ್ಬನು ನಡ್ಕೋತ ಮನೆಯಲ್ಲೇ ಹೋಗ್ತಾ ಇದ್ದಾನೆ, ಒಬ್ಬನು ಸೈಕಲ್ ತೊಗೊಂಡು ಹೋಗ್ತಾ ಇದ್ದಾನೆ. ಸೊ ಯಾವ್ದು ಟೈಮ್ ಜಾಸ್ತಿ ತೊಗೋತದೆ ರೀಚ್ ಆಗಲಿಕ್ಕೆ? ನಡ್ಕೋತ ಹೋಗೋದು ಟೈಮ್ ಜಾಸ್ತಿ ತೊಗೋತದೆ, ಸೈಕಲ್ದಿಂದ ಹೋದರೆ ಬೇಗ ರೀಚ್ ಆಗ್ತೀವಿ. ಸೊ ಇಲ್ಲಿ ಅವ್ರು ಏನು ಕ್ವಶನ್ ಕೇಳಿದ್ದಾರೆ? ಟಿಕ್ ದಿ ಆ್ಯಕ್ಟಿವಿಟಿ ದ್ಯಾಟ್ ಟೇಕ್ ಲಾಂಗರ್. ಯಾವ ಆ್ಯಕ್ಟಿವಿಟಿ ಲಾಂಗರ್ ಭಾಳ ಸಮಯ ತೊಗೋತದಲ್ಲ ಅದನ್ನು ಟಿಕ್ ಮಾಡಬೇಕು. ಸೊ ನಡ್ಕೋತ ಹೋಗೋದ್ರಿಂದ ನಮಗೆ ಸಮಯ ಭಾಳ ಆಗ್ತದೆ. ಸೊ ಟಿಕ್ ದಿಸ್ ಒನ್. ಬೈ ವಾಕಿಂಗ್ you take longer time to reach your destiny. By cycling you take less time to reach the destiny. ಸೊ ನಾವು ವಾಕಿಂಗ್ ಮಾಡ್ಕೋತ ಹೋದ್ರೆ ಭಾಳ ಸಮಯ ತೊಗೋತೀವಿ, ಸೈಕಲ್ದಿಂದ ಹೋದ್ರೆ ವಿ ಟೇಕ್ ಲೆಸ್ ಟೈಮ್, ಕಡಿಮೆ ಸಮಯ ತೊಗೋತೀವಿ. ಸೊ ಹಿಯರ್ ವಿ ಕಂಪ್ಲೀಟೆಡ್ ದ ಟೈಮ್. ಸೊ ಟೈಮ್ ಬಗ್ಗೆ ಇಲ್ಲಿ ನಾವು ಮುಗಿಸಿದ್ವಿ. ಟೈಮ್ ಯಾವ್ದು ಹೆಚ್ಚು ಟೈಮ್ ತೊಗೋತದೆ, ಯಾವ್ದು ಕಡಿಮೆ ಟೈಮ್ ತೊಗೋತದೆ, ಯಾವ ಕೆಲಸ ಯಾವಾಗ ಮಾಡಬೇಕು ಆ ಕೆಲಸ ಅವಾಗೇ ಮಾಡಬೇಕು ನಾವು. So here we completed the chapter 6, time. We will meet you in next video. Until then, take care. Please do like, share and subscribe our channel. Bye.